ದಿನದ ಕೇಂದ್ರ ಬಿಂದು. ಆಮೇಲೆ ಏನಂತಂದ್ರೆ ಸಂಪನ್ಮೂಲ ವ್ಯಕ್ತಿಗಳಾಗಿ ಬಂದಿರತಕ್ಕಂಥ ಡಾಕ್ಟರ್ ಬದ್ರಿ ಪ್ರಸಾದ್ ಸರ್ ಬಂದಿದ್ದಾರೆ. ಕೃಷಿ ಮಹಾವಿದ್ಯಾಲಯ ಗಂಗಾವತಿ ಹಿರಿಯ ವಿಜ್ಞಾನಿಗಳು, ಅವರಿಗೂ ಕೂಡ ನಾನು ಸ್ವಾಗತವನ್ನು ಬಯಸ್ತೇನೆ. ಅದೇ ರೀತಿಯಾಗಿ ಕೀಟಶಾಸ್ತ್ರದ ವಿಜ್ಞಾನಿಯಾದ ಡಾಕ್ಟರ್ ರೇಣುಕಾ ಬಿರಾದರ್ ಮೇಡಮ್ ಅವರು ಬಂದಿದ್ದಾರೆ, ಅವರಿಗೂ ಕೂಡ ಸ್ವಾಗತವನ್ನು ಬಯಸುತ್ತೇನೆ. ಇನ್ನೊಂದು ಏನಂತಂದರೆ ಲಿಂಗಸೂರು ತಾಲೂಕಿನ ಬೇರೆ ಬೇರೆ ಹೋಬಳಿಯ ಎಲ್ಲ ಎ.ಎಚ್.ಒಗಳು ಬಂದಿದ್ದಾರೆ. ಎ.ಎಚ್.ಒ ಅವರಿಗೂ ಕೂಡ ನಾನು ಸ್ವಾಗತವನ್ನು ಕೋರಿಸ್ತೇನೆ. ಅದೇ ರೀತಿ ತಮಗೆಲ್ಲರಿಗೂ ಈ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರುತ್ತಾ ಈ ಕಾರ್ಯಕ್ರಮದ ಉದ್ದೇಶಿಸಿ ಪ್ರಾಸ್ತಾವಿಕ ನುಡಿಯನ್ನು ಡಾಕ್ಟರ್ ವಾಣಿಶ್ರೀ ಮೇಡಮ್ ಅವರು ಇರಬೇಕಂತಲೇ ಅವರಲ್ಲಿ ಕೇಳ್ಕೊಳ್ತೀವಿ. ಮುಖ್ಯವಾಗಿ ಸಂಪನ್ಮೂಲ ವ್ಯಕ್ತಿಯಾಗಿ ಆಗಮಿಸಿರ್ತಕ್ಕಂಥ ಡಾಕ್ಟರ್ ಬದ್ರಿ ಪ್ರಸಾದ್ ಸರ್ ಅವರೇ ಹಾಗೂ ವಾಗ್ಮೋರೆ ಸರ್ ಅವರೇ ಮತ್ತು ನಮ್ಮ ಗಣ್ಯರೇ ಮತ್ತು ಅದಕ್ಕಿಂತ ಎಲ್ಲಕ್ಕಿಂತ ಮುಖ್ಯವಾಗಿ ಇವತ್ತು ಇಲ್ಲಿ ನೆರೆದಿರ್ತಕ್ಕಂಥ ರೈತರೇ ಮತ್ತು ರೈತ ಮಹಿಳೆಯರು, ತಮಗೆಲ್ಲರಿಗೂ ತಿಳಿದಿರುವ ಹಾಗೆ ಕೃಷಿಯನ್ನು ಒಂದು ಉದ್ಯಮವನ್ನಾಗಿ ನೋಡಬೇಕಂತೇಳಿ ನಾವು ಇತ್ತೀಚಿನ ದಿನಗಳಲ್ಲಿ ಸಾಕಷ್ಟು ಪ್ರಧಾನಮಂತ್ರಿಗಳಿಂದ ಎಲ್ಲರೂ ಕೃಷಿಯ ಆದಾಯವನ್ನು ಯಾವಾಗ ಹೆಚ್ಚಾಗುತ್ತೆ, ಸಂಸ್ಕರಣೆ ಇರ್ಬೋದು, ದ್ವಿತೀಯ ಹಂತದ ಸಂಸ್ಕರಣೆ ಇರ್ಬೋದು, ಕೃಷಿಯ ಇತರ ಉಪಚಟುವಟಿಕೆಗಳನ್ನು ಮಾಡಿದಾಗ ನಾವು ಆದಾಯವನ್ನು ಹೆಚ್ಚಾಗಿ ತಗೊಳ್ಬೋದು. ಒಂದು ಬಿಟ್ಟು ಇನ್ನೊಂದು ಅಂದರೆ ಕೃಷಿ ಅಲ್ಲದೆ ತೋಟಗಾರಿಕೆ ಇರ್ಬೋದು, ಜೇನು ಸಾಕಾಣಿಕೆ ಇರ್ಬೋದು, ಹೈನುಗಾರಿಕೆ ಇರ್ಬೋದು, ಈ ರೀತಿ ವಿವಿಧ ಕಸಬುಗಳನ್ನು ಮಾಡಿದಾಗ ರೈತರು ಒಂದರಲ್ಲಿ ಲಾಸ್ ಆದರೆ ಇನ್ನೊಂದರಲ್ಲಿ ನಾವು ಆದಾಯವನ್ನು ತಗೊಳ್ಬೋದು ಅನ್ನೋ ನಿಟ್ಟಿನಲ್ಲಿ ಉತ್ಪನ್ನಕ್ಕೆ ಜೇನು ಕೃಷಿ ಇತ್ತೀಚಿನ ದಿನಗಳಲ್ಲಿ ಹೆಚ್ಚು ಬರ್ತಾ ಇದೆ. ತಮಗೆಲ್ಲರಿಗೂ ಗೊತ್ತು, ಜೇನು ಇರದೇ ಹೋದರೆ ಕೃಷಿ ಇವತ್ತು ಉಳಿಯಲ್ಲ. ಹೇಳಿದ್ರೆ ನಮಗೆ ಈ ಪಾಲಿನೇಷನ್ಗೆ ಪರಾಗಸ್ಪರ್ಶಕ್ಕೋಸ್ಕರ ನೈಸರ್ಗಿಕವಾಗಿ ಇರ್ತಕ್ಕಂಥದ್ದು ಒಂದು ಜೇನು. ಈ ಜೇನನ್ನು ನಾವೇನು ಮಾಡ್ತಾ ಇದ್ದೀವಿ, ಅತಿಯಾದ ರಾಸಾಯನಿಕಗಳ ಬಳಕೆಯಿಂದ ಇವತ್ತು ನ್ಯಾಚುರಲ್ ಆಗಿ ಜೇನು ಕಟ್ಟತಕ್ಕಂಥದ್ದು ಕಡಿಮೆ ಆಗ್ತಾ ಇದೆ ಮತ್ತು ಜೇನನ್ನು ಬಳಸ್ತಕ್ಕಂಥ ಜನರ ಸಂಖ್ಯೆ ಹೆಚ್ಚಾಗ್ತಾ ಇದೆ. ಹಾಗಾಗಿ ನಾವು ಜೇನು ಸಾಕಾಣಿಕೆಯನ್ನು ಒಂದು ಉದ್ಯಮವನ್ನಾಗಿ ತಗೊಂಡ್ರೆ ಆ ಜೇನು ನಮಗೆ ಪ್ಯೂರ್ ಜೇನಾಗೂ ತಿನ್ಬೋದು ಮತ್ತು ವಿವಿಧ ಉತ್ಪನ್ನಗಳಲ್ಲಿ ಆಯುರ್ವೇದಗಳಲ್ಲಿ ಇರ್ಬೋದು, ನೀವು ಈಗ ಹೆಲ್ತ್ ಡ್ರಿಂಕ್ಸ್ ಅಂತೇಳಿ ಸಾಕಷ್ಟು ನೋಡ್ತಿರ್ತೀರಿ, ಒಂದು ವೇಟ್ ಲಾಸಿಗೆ ಇರ್ಬೋದು ಅಥವಾ ಕಾಸ್ಮೆಟಿಕ್ಸ್ ಅಂತ ಹೇಳ್ತೀವಿ, ಅಂದರೆ ಚರ್ಮ ಮತ್ತು ಕೂದಲಿನ ನೈಸರ್ಗಿಕ ಒಂದು ಸೌಂದರ್ಯವರ್ಧಕಗಳಲ್ಲಿ ಜೇನಿನ ಪ್ರತಿಯೊಂದು ಉತ್ಪನ್ನಗಳನ್ನು, ಮೇಣ ಇರ್ಬೋದು, ಜೇನಿರ್ಬೋದು, ಇದೆಲ್ಲವನ್ನು ನಾವು ಬೇರೆ ಬೇರೆ ರೀತಿಯಲ್ಲಿ ಬಳಸ್ಕೊಂಡು ಅದರಿಂದ ಲಾಭವನ್ನು ಪಡ್ಕೊಳ್ಬೋದು. ಆದರೆ ಯಾವ ರೀತಿ ಜೇನನ್ನು ನಾವು ಸಾಕಾಣಿಕೆ ಮಾಡಬೇಕು, ಆಮೇಲೆ ಯಾವ ರೀತಿ ನಾವು ಅದನ್ನು ಮೇಂಟೈನ್ ಮಾಡಬೇಕು, ಕೆಲವು ಸಮಯದಲ್ಲಿ ಹೂ ಇರೋದಿಲ್ಲ, ಅಂಥ ಸಮಯದಲ್ಲಿ ನಾವು ಯಾವ ರೀತಿ ಮಾಡ್ಕೊಳ್ಬೋದು, ಇದೆಲ್ಲ ಒಂದು ಸಾಕಷ್ಟು ಜನ ರೈತರು ನಮ್ಮಲ್ಲಿ ಇಟ್ಟಿದ್ದಾರೆ. ಈ ಜೇನುಪೆಟ್ಟಿಗೆ ಶರಣಗೌಡರು ಇಟ್ಟಿದ್ದಾರೆ, ಶಿವಶರಣಗೌಡರು ಇಟ್ಟಿದ್ದಾರೆ, ಇವರೆಲ್ಲರೂ ಶಿವಶರಣಯ್ಯವರು ಇಟ್ಟಿದ್ದಾರೆ. ಈ ರೀತಿ ಸಾಕಷ್ಟು ಜನ ಇನ್ನೂ ಒಂದಿಬ್ಬರು ಜನ ಬರ್ತಾ ಇದ್ದಾರೆ, ಅವರು ಕೂಡ ಜೇನುಪೆಟ್ಟಿಗೆಯನ್ನು ಇಟ್ಟಿದ್ದಾರೆ. ಆದರೂ ಕೂಡ ನಿರ್ವಹಣೆ ಸಮಸ್ಯೆ ಎಲ್ಲರೂ ಎದುರಿಸ್ತಾ ಇದ್ದಾರೆ. ಸಾಕಷ್ಟೆಲ್ಲ ಹುಳ